ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ 2ನೇ ತಾರೀಕು ದಸರಾ ಇದೆ ಅಲ್ವಾ. ಸೊ ನಮ್ಮ ಮನೇಲಿ ಕಾರ್ಗೆ ಮತ್ತು ಮನೆಯೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಹೂವಿನ ರೇಟ್ ಎಲ್ಲ ಜಾಸ್ತಿ ಇರುತ್ತೆ, ಅಂದರೆ ನಿಯರ್ ಬೈ ಮನೆ ಹತ್ರ ನಾವಿರೋದು ದಾಸರಳ್ಳಿ ಇಲ್ಲಿ. ಅದಕ್ಕೆ ನಾವು ಸಿಟಿ ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಒಂದು ಟೈಮ್ 4:30 ಆಗಿದೆ, ಬೆಳಗಿನ ಜಾವ. ಅಂದರೆ ಹೂವಿನ ರೇಟ್ ಯಾವ ರೀತಿ ಇರುತ್ತೆ ಏನು, ಇವಾಗ ದಸರಾ ಸೀಸನ್ ಅಲ್ವಾ, ಹಾಗೆ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಕೆಲವೊಬ್ಬೊಬ್ಬರು ಹೋಗಿರಲ್ಲ ಅಲ್ವಾ. ಸೊ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡ್ತೀನಿ. ಸೊ ಬನ್ನಿ, ಅಲ್ಲೋದ್ಮೇಲೆ ಸಿಗ್ತೀನಿ. ಸೊ ನಾವು ಬಿಟ್ಟಿದ್ದು 4:30ಗೆ, ಇವಾಗ ಆಲ್ರೆಡಿ 5:45 ಆಗಿದೆ. ಸಿಕ್ಕಾಪಟ್ಟೆ ಜಾಮ್ ಇತ್ತು. ಪಾರ್ಕಿಂಗ್ ನೋಡಿ, ನಾವು ಸ್ವಲ್ಪ ದೂರದಲ್ಲೇ ಕಾರ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 5:30 ಆಗೋಗಿತ್ತು. ಏನಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇವಾಗ ನಾಳೆನೇ ಹಬ್ಬ ಇರೋದ್ರಿಂದ ಮಾರ್ಕೆಟ್ ಸೈಡ್ ಅಂತೂ ಮಿನಿಮಮ್ ನಾವು ಒಂದು 1/2 ಅವರ್ ಮೇಲೆ ನಿಂತಿದ್ದೀವಿ. ಹಾಗೆ ಕಾರ್ನ ನಾವು ಸ್ವಲ್ಪ ದೂರನೇ ಪಾರ್ಕ್ ಮಾಡಿದ್ವಿ. ಫಸ್ಟು ನಾವು ಎಂಟ್ರಿ ಆದ ತಕ್ಷಣ ರೋಸಸ್ದೆಲ್ಲ ಬಂಚಸ್ ಇಟ್ಟಿದ್ರು. ತುಂಬ ಖುಷಿಯಾಯಿತು ಅದನ್ನು ನೋಡಿ. ನಾನು ಫಸ್ಟ್ ಟೈಮ್ ಬಂದಿರೋದು ಈ ಥರ ಫ್ಲವರ್ ಮಾರ್ಕೆಟ್ಗೆ, ಅದು ಅರ್ಲಿ ಮಾರ್ನಿಂಗು. ಅಣ್ಣ ಅದೆಷ್ಟು? 2,500. ಸಿಂಗಲ್ ಒಂದು ಹಾರನ 2,500, 3,000 ಆ ರೀತಿ ಹೇಳ್ತಾಯಿದ್ರು. ಸೊ ನಾವು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಹಾರನ ತೊಗೊಳೋದಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿ ಈ ದಿಂಡು ಟೈಪ್ ಕಾಣಿಸ್ತಾ ಇದೆಯಲ್ಲ, ಸೊ ನಾವು ಆ ರೀತಿ ತೊಗೊಂಡ್ವಿ. ಅಂದರೆ ನಾವೇ ಹಾರನ ಟೈ ಮಾಡ್ಕೋಬೋದು. ಇಷ್ಟಿಷ್ಟು ಉದ್ದ ಕಲರ್ ಅವರು ಟೈ ಮಾಡಿಟ್ಟಿರ್ತಾರೆ, ಅದನ್ನು ತೊಗೊಂಡೋಗಿ ನಾವು ಮನೇಲಿ ರೆಡಿ ಮಾಡ್ಕೋಬೋದು ಹಾರನ. ಅದು ಒಂದು ಪೀಸ್ ಬಂದು 80 ರೂಪೀಸ್ ಏನೋ ಆಗುತ್ತೆ. ನಾವು ಒಟ್ಟು ಟೋಟಲ್ 40 ಏನೋ ತೊಗೊಂಡ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು 10 ಏನೋ ಇದನ್ನು ಕಟ್ಟಿ ಇಟ್ಟಿರ್ತಾರೆ. ಅದನ್ನು ಫುಲ್ ಬಂಚಸ್ ನೀವು ತೊಗೊಳ್ಬೇಕು. ಅದು ಬಂದು 800, 1000, 1200 ಈ ರೀತಿ ಇತ್ತು. ಅಂದರೆ ಹೂವು ಸ್ವಲ್ಪ ಚೆನ್ನಾಗಿರೋದು ಬಂದು ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ಬಾಡಿದೆ ಅನ್ನೋ ಥರ ಇದ್ದರೆ ಸ್ವಲ್ಪ ಕಡಿಮೆ ಆ ರೀತಿ ಇತ್ತು. ಬಟ್ ಹಾರ ಅಂತ ತೊಗೊಂಡ್ರೆ ನಾವು ತೊಗೊಂಡ್ವಲ್ಲ ಇಷ್ಟಿಷ್ಟುದ್ದ ದಿಂಡು, ನೀವೇ ಮನೇಲಿ ಹೋಗಿ ರೆಡಿ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಯಾಕಂದರೆ 3,500 ಈ ರೀತಿ ಕೊಟ್ಟು ತೊಗೊಳ್ಳೋ ಬದಲು ನಮಗೆ ಒಂದು 1,200ಕ್ಕೆಲ್ಲ ಆ ದಿಂಡು ಸಿಕ್ಬಿಡುತ್ತೆ, ನಾವೇ ರೆಡಿ ಮಾಡ್ಕೋಬೋದು. ನನಗಂತೂ ಈ ಫ್ಲವರ್ ಮಾರ್ಕೆಟಲ್ಲಿ ಒಂದೊಂದು ಹೂವು ನೋಡಿದ್ರು ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನೀವು ನೋಡಿ, ಇದೇ ದಿಂಡುಗಳು ನಾನು ಹೇಳಿದ್ದು. ನಿಮಗೆ ಯಾವ ರೀತಿ ಕಲರ್ ಕಾಂಬಿನೇಷನ್ ಬೇಕೋ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಪರ್ಟಿಕ್ಯುಲರಾಗಿ ಇಲ್ಲ ಹಾಕಿರ್ತಾರಲ್ವ, ನಮ್ಗೆ ಇದೇ ಕಾಂಬಿನೇಷನಲ್ಲಿ ಬೇಕು ಅಂದರೆ ನೀವು ಆ ರೀತಿನೂ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಮನೇಲಿ ರೆಡಿ ಮಾಡ್ಕೊಳ್ಳೋದಂದರೆ ತುಂಬ ಈಸಿ. ಜಸ್ಟ್ ಟೈ ಮಾಡೋದಷ್ಟೇ. ಅವರು ಇಷ್ಟಿಷ್ಟುದ್ದ ದಾರ ಏನೋ ಬಿಟ್ಟಿರ್ತಾರೆ, ಅದನ್ನು ಕಟ್ಕೊಂಡ್ರೆ ಆಗೋಯ್ತು. ಅಂದರೆ ಎಷ್ಟು ಬೇಕು ಹಾರಕ್ಕೆ? ಕಾಸು తీసుకో. ಅಣ್ಣ ಅವು ಕಟ್ತಾರಲ್ಲ ಕೆಳಗಡೆ, ಅದೈತಾ? ಮಾತಾಡಿ ನೋಡಿ, 100 ರೂಪಾಯಿ ಕೊಟ್ಟು. 100 ರೂಪಾಯಿ ಅಣ್ಣ, 100 ರೂಪಾಯಿ ಮಿಕ್ಸ್. 100 ರೂಪಾಯಿ ತಗೋಣ. ಹಾಂ, ಹೆಂಗಣ ಬೇಕು? ಜಾಸ್ತಿ ಮಾಡಿದೆ.
ಹಬ್ಬ ಸೀಸನಲ್ಲೆಲ್ಲ ನೀವು ಬಾರ್ಗಿನ್ ಮಾಡೋಕ್ಕೆ ಹೋಗ್ಬಿಡಿ, 1 ರೂಪಾಯಿನೂ ಯಾರೂ ಕಡಿಮೆ ಮಾಡೋದಿಲ್ಲ ಅಲ್ಲಿ. ಹಾಗೆ ಒಂದು ರುದ್ರಾಕ್ಷಿ ಹಾರ ತೊಗೊಂಡ್ವಿ ಗಾಡಿಗೆ ಅಂತ ಹೇಳಿ. ರುದ್ರಾಕ್ಷಿ ಹಾರಕ್ಕೆ ನಾವು 500 ಏನೋ ಪೇ ಮಾಡಿದ್ವಿ. ಸ್ವಲ್ಪ ದಿನಗಳನ್ನೆಲ್ಲ ತೊಗೊಂಡು ಕಾರಲ್ಲಿ ಇಟ್ಬಿಟ್ಟು ಬಂದ್ವಿ, ಯಾಕಂದರೆ ಇಟ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ. ಸಿಕ್ಕಾಪಟ್ಟೆ ರಶ್ ಇದೆ, ಸುಮ್ಮನೆ ನೂಗ್ತಾ ಇರ್ತಾರೆ, ಹೂವೆಲ್ಲ ಒಂಥರ ಆಗುತ್ತೆ ಅಂತೇಳಿ. ಇವಾಗ ಸ್ವಲ್ಪ ಮನೆಗೆ ಪೂಜೆಗೆಲ್ಲ ಸ್ವಲ್ಪ ಹೂವು ಬೇಕಿತ್ತು, ಅದನ್ನು ತೊಗೊಂಡು ಹಾಗೆ ಚಿಕ್ಕ 2 ಹಾರ ತೊಗೋಬೇಕು ಅಂದ್ಕೊಂಡ್ವಿ ಗಾಡಿಗೆ. ಅದನ್ನು ತೊಗೊಂಡು ಹೊರಡ್ತೀವಿ. ಇಲ್ಲಿ ನಿಂಬೆಹಣ್ಣು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇದು 1 ರೂಪಾಯಿ ಒಂದು, ಅದು 20 ರೂಪಾಯಿಗೆ 5 ಏನು ಅಂತ ಹೇಳಿದ್ರೆ ನಾವು ಕಾರ್ಗೆ ಇಕ್ಕೋದಕ್ಕೆ ಅಲ್ವಾ ಈ ಚಿಕ್ಕ ಸೈಜೇ ತೊಗೊಂಡ್ವಿ. ರೋಸ್ ಹೆಂಗೆ ಒಂದು ಬಂಚು? ಅಲ್ಲಿ ಹಾರ ತೊಗೊಂಡು ಇಲ್ಲಿ ಬಿಡಿ ಹೂವು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಅಂಡರ್ಗ್ರೌಂಡ್ ಅಂತೆ. ಬಟ್ ಈ ಹಾರ ಬಂದು 6500 ಅಂತೆ. ಇದು ಅಂಡರ್ಗ್ರೌಂಡು. ನೋಡಿ ಹಾರ ಎಷ್ಟು ಚೆನ್ನಾಗಿದೆ. ಬಟ್ 6500 ಹೇಳ್ತಿದ್ದಾರೆ. ರೋಸು 300 ಹೇಳ್ತಿದ್ದಾರೆ kg. ಬೇರೆ ಸೇವಂತಿ ಹೂವು ಎಲ್ಲ 140 200 ಇದೆ, ಸ್ವಲ್ಪ ಚೆನ್ನಾಗಿರೋದೆಲ್ಲ. ಬಟ್ ಲೈಟ್ ಹಾಕಿರೋದ್ರ ತೊಗೊಳ್ಬಾರ್ದು, ಅದು ಲೈಟ್ ಇದಕ್ಕೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆಮೇಲೆ ಈಚೆ ತೊಗೊಂಡು ಬಂದುಬಿಟ್ರೆ ಒನ್ ಡೇ ಇಟ್ಕೋಬೇಕಲ್ವಾ, ಹಾಳಾಗ್ಬಿಡುತ್ತೆ. ಸೊ ನೋಡಿಕೊಂಡು ತೊಗೋಬೇಕು ಹೂವನ. ಮದುವೆಗೇನಾದರೂ ಹಾರ ಬೇಕಂದರೆ ಸೊ ಇಲ್ಲಿ ಆರಾಮಾಗಿ ಬರ್ಬೋದು. ಅಂಕಲ್ ಇದೆಷ್ಟು ಹಾರ? 2000 ಅಂತೆ ಈ ಹಾರ. ಚೆನ್ನಾಗಿದೆ. ಇವಾಗ ಸೀಸನ್ ಅಲ್ವಾ, ಸ್ವಲ್ಪ ರೇಟ್ ಜಾಸ್ತಿ ಇದೆ. ಹೂವು ಎಲ್ಲ ಪರ್ಚೇಸ್ ಮಾಡಿದಾಗಿ ಟಿಫನ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಟಿಫನ್ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ. ಸೊ ಬನ್ನಿ. ದೋಸೆ ಮತ್ತು ಬಿಸಿಬೇಳೆ ಬಾತ್ ಏನೋ ತೊಗೊಂಡಿದ್ದೀನಿ. ಇದು ಓಪನ್ ಘೀ ಪುಡಿ ದೋಸೆ ಮಸಾಲೆ ದೋಸೆ ಅಂತೆ. ಮತ್ತು ನನ್ನ ಹಸ್ಬೆಂಡು ಬೇರೆ ಏನೋ ಆರ್ಡ್ರ್ ಮಾಡಿದ್ದಾರೆ, ಬರ್ತಿದ್ದಾರೆ. ಸೊ ಟೇಸ್ಟ್ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿರೋದು. ಮನೆ ಪೂಜೆಗೆ ಅಂತೇಳಿ ಬಿಡಿ ಹೂವು ತೊಗೊಂಡು ಬಂದಿದ್ವಿ. ಸೊ ಅದನ್ನು ನಾನೇ ಕಟ್ತಾ ಇದ್ದೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.